Hello my dear students, today I am going to explain about MCQ questions on real number chapter. So real number chapter ಅಲ್ಲಿ ಬರುವಂತ MCQ questions ಅನ್ನ ಸಾಲ್ವ್ ಮಾಡೋಣ. ಸೊ ಅದರಲ್ಲಿ this is part 1. ಈ part 1 ಒಳಗ 5 questions ಅದಾವ. ನೆಕ್ಸ್ಟ್ part 2 ಒಳಗ ಇನ್ನೊಂದು 5 questions ಅನ್ನ ಸಾಲ್ವ್ ಮಾಡೋಣ. ಸೊ ಆಲ್ರೆಡಿ ನಾವು linear equation into variable chapter, ಆಮೇಲೆ polynomial chapter, quadratic equation chapter, arithmetic progression chapter ಈ ಎಲ್ಲಾ ಚಾಪ್ಟರ್ ಮೇಲೆ MCQ applied questions ಅನ್ನ ಸಾಲ್ವ್ ಮಾಡಿದ್ದೀವಿ. ಸೊ ಇವಾಗ ರಿಯಲ್ ನಂಬರ್ ಚಾಪ್ಟರ್ ಅನ್ನ ತಗೊಳ್ಳೋಣ. ಸೊ ಅದರಲ್ಲಿ 5 ಕ್ವಶನ್ಸ್ ನಾ ತಗೊಂಡಿನಿ ಈ ವಿಡಿಯೋ ಒಳಗ. ಸೊ ಇದ್ರಾಗ ನಾ ಫಸ್ಟ್ ಕ್ವಶನ್ ನಂಬರ್ 3 ಮತ್ತು ಕ್ವಶನ್ ನಂಬರ್ 5 ನ ಸಾಲ್ವ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ನಂಗೆ ಸ್ಪೇಸ್ ಅವೈಲೇಬಲ್ ಆಗಲಿ ಅಂತ. ರೈಟ್. ಸೊ ಹಾಗಾದ್ರೆ ಕ್ವಶನ್ ನಂಬರ್ 3 ಏನದ, n ಸ್ಕ್ವೇರ್ ಮೈನಸ್ 1 ಈಸ್ ಡಿವಿಸಿಬಲ್ ಬೈ 2. n ಸ್ಕ್ವೇರ್ ಮೈನಸ್ 1 ಅನ್ನೋದು ಏನೈತಿ, ಅದು ಡಿವಿಸಿಬಲ್ ಬೈ 2 ಐತಂತ. ಡಿವಿಸಿಬಲ್ ಬೈ 2 ಐತಿ ಇಫ್ n ಇಸ್ ಪ್ರೈಮ್ ನಂಬರ್, ಆಡ್ ನಂಬರ್, ಇವನ್ ಇಂಟಿಜರ್, ನ್ಯಾಚುರಲ್ ನಂಬರ್ ಯಾವ್ದನ್ನೋದು ನಾವು ಫೈಂಡ್ ಔಟ್ ಮಾಡೋದು. n ಸ್ಕ್ವೇರ್ ಮೈನಸ್ 1 ಫಸ್ಟ್ ಇದೇನೈತಲ್ಲ n ಸ್ಕ್ವೇರ್ ಅನ್ನೋ ಕ್ವಾಂಟಿಟಿ, ಇದ್ರಾಗ ಯಾವ್ದಾರ ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ. ಸಪೋಸ್ ಇಫ್ ಯು ಸಬ್ಸ್ಟಿಟ್ಯೂಟ್ 1 that becomes 1 square. If you substitute 2 that becomes 4. If you substitute 3 we get 9. Suppose if you substitute minus 2 we get plus 4. ಯಾಕ ಇಲ್ಲಿ ಸ್ಕ್ವೇರ್ ಐತಲ್ಲ, ಸ್ಕ್ವೇರ್ ಇದ್ದಕ್ಕ ಮೈನಸ್ ಬಿಕಮ್ಸ್ ಪ್ಲಸ್ ಆಗಿಬಿಡ್ತೈತಿ. ಸೊ ಇದು ಮೈನಸ್ಸಿಗೂ ಸ್ಕ್ವೇರ್ ಅಪ್ಲೈ ಆಕೈತಿ. ಸೊ ಹಂಗಾರ ಇಲ್ಲಿ -3 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನ್ ಸಿಗ್ತೈತಿ, +9 ಸಿಗ್ತೈತಿ. ಸೊ ಹಂಗ ನಿನಗ ಇವನ್ ನಂಬರ್ ಇಂಟಿಜರ್ ಇವನ್ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಇವನ್ ನಂಬರ್ ಸಿಗತೈತಿ, ಆಡ್ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಇಲ್ಲಿ ಆಡ್ ನಂಬರ್ ಸಿಕ್ಕೈತಿ. ಸೊ ಈ ರೀತಿ ನಿಂಗೆ ನಂಬರ್ ಸಿಗತ್ತವ. ರೈಟ್. ನನಗ್ ಬೇಕಾಗಿರೋದು ಏನ, ಇಸ್ ಡಿವಿಸಿಬಲ್ ಬೈ 2 ಅಂದ್ರೆ ಅದು ಟೂಲಿ ಡಿವೈಡ್ ಆಯ್ತು ಅಂತಂದ್ರ ಇಫ್ n ಈಸ್ ಏನಾಗ್ಬೇಕು ಅಂದ್ರೆ 2 ಈಸ್ ಟೂಲಿ ಡಿವೈಡ್ ಆಗ್ಬೇಕಂದ್ರೆ n ಏನಾಗಿರ್ಬೇಕು, ಈ ನಂಬರ್ ಟೂಲಿ ಡಿವೈಡ್ ಆಗ್ಬೇಕಂತ ನೋಡಿ. ಅಕಸ್ಮಾತ್ ಇಲ್ಲಿ ಏನಾರ ಆಡ್ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡಿದಿ ಅಂತಂದ್ರೆ, ಇಲ್ಲ ಇವನ್ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡಿದಿ ಅಂದ್ರೆ ಏನಕ್ಕೈತೆ ನಾನು ಚೆಕ್ ಮಾಡ್ಕೊ. ಫಾರ್ ಎಕ್ಸಾಂಪಲ್ ಇಲ್ಲಿ ಇವನ್ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ 4 ಬಂದೈತಿ. ಸರ್ 4 ಇಸ್ ಡಿವಿಸಿಬಲ್ ಬೈ 2 ಅಲ್ಲ. ಸೊ ಹಂಗಾರ ಇವನ್ ಇಂಟಿಜರ್ ಟಿಕ್ ಮಾಡೋನೇನು ಇಲ್ಲ. ಇಲ್ಲಿ -1 ಒಂದು ಎಕ್ಸ್ಟ್ರಾ ಐತಿ. ಇಲ್ಲಿ ಈ -1 ಅನ್ನು ನಾವು ಕನ್ಸಿಡರ್ ಮಾಡ್ಕೋಬೇಕಾಗೈತಿ. ಸೊ ಹಂಗಾರೆ ಸಪೋಸ್ ನೀ ಏನಾರ ಇವನ್ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಇವನ್ ನಂಬರ್ ಕೊಡತೈತಿ, 4 ಕೊಡತೈತಿ. ಆಮೇಲೆ ನೆಕ್ಸ್ಟ್ ನಿನಗ 4 ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಏನು ಸಿಗ್ತೈತಿ, 16 ಸಿಗ್ತೈತಿ. ಸೊ ಇಲ್ಲಿ +4 ಮಾಡು, -4 ಮಾಡು, +2 ಸಬ್ಸ್ಟಿಟ್ಯೂಷನ್ ಮಾಡು, -2 ಸಬ್ಸ್ಟಿಟ್ಯೂಷನ್ ಮಾಡು, ಕೊಡೋದು ನಿಂಗೆ ಪಾಸಿಟಿವ್ ಕೊಡ್ತೈತಿ. ಬಟ್ ಇದಕ್ಕೆ ಎಕ್ಸ್ಟ್ರಾ -1 ಮಾಡಿದಿ ಅಂತ ತಿಳ್ಕೊ, ನಿನಗೆ ಏನ್ ಸಿಗತೈತಿ, 3 ಸಿಗ್ತೈತಿ. ಮತ್ತೆ ವಾಪಸ್ ಏನ್ ಸಿಗ್ತೈತಿ, 15 ಸಿಗ್ತೈತಿ. ಸೊ ನಾ ಏನ್ ಹೇಳತ್ತಿದ್ದೆ ಅಂತಂದ್ರ, ಇನ್ನೊಂದ್ ಟೈಮ್ ಹೇಳ್ತೇನೆ ನೋಡ್ರಿ, ಯಾರಿಗೆ ಕನ್ಫ್ಯೂಸ್ ಆಗತೈತಿ ಅವ್ರಿಗೆ. ಈಗ ಪ್ರೈಮ್ ನಂಬರ್, ಆಡ್ ನಂಬರ್, ಇವನ್ ನಂಬರ್, ನ್ಯಾಚುರಲ್ ನಂಬರ್ ಅಂತ ನಮ್ಗೆ ಇಷ್ಟು ಡೌಟ್ಸ್ ಅದಾವ ಈಗ. ಸೊ ಈಗ ನಾ ಇವನ್ ನಂಬರ್ ತಗೊಂಡೆ ಅಂತ ತಿಳ್ಕೊ. ಸಪೋಸ್ ಇವನ್ ನಂಬರ್ ತಗೊಂಡಾಗ ಇದು ಆಪ್ಷನ್ ಕರೆಕ್ಟ್ ಆಕೈತಿಲ್ಲ ಚೆಕ್ ಮಾಡ್ಬೇಕಾಗೈತಿ. ಇವನ್ ನಂಬರ್ ಅಂದ್ರೆ ನೀನ್ ಏನ್ ತಗೋತಿ, 4 ತಗೋ. ಈಗ 4 ಈ ಸಬ್ಸ್ಟಿಟ್ಯೂಷನ್ ಮಾಡು, ಏನಕ್ಕೈತಿ 4 ಸ್ಕ್ವೇರ್ ಆಯ್ತು. 4 ಸ್ಕ್ವೇರ್ ಅಂದ್ರೆ ಎಷ್ಟು, 16 ಬಂತ. ಸೊ ಅವ ಏನ್ ಹೇಳತ್ತಾನ, n ಸ್ಕ್ವೇರ್ ಒಳಗೆ ಮತ್ತೆ -1 ಒಂದು ಮಾಡೋಣ ಆತನ. ಏನು ಅನ್ನತ್ತಾನವ, ಇಲ್ಲಿ -1 ಮಾಡೋಣ ಆತನ. ಸೊ -1 ಮಾಡಿದಾಗ ನಿಂಗೆ ಏನ್ ಸಿಗ್ತೈತದ, 15 ಸಿಗ್ತೈತಿ. ಈ 15 ಟೂಲಿ ಡಿವೈಡ್ ಆಕೈತೆ ಏನಿಲ್ಲ, ಆಗಂಗಿಲ್ಲ. ಸೊ ಹಂಗಾರ n ಜಗದಾಗ ಏನಿರ್ಬೇಕು, ಹಂಗಾರ ಇವನ್ ನಂಬರ್ ತಗೊಂಡಿದ್ದೆ, ಇವನ್ ನಂಬರ್ ತಗೊಂಡಾಗ ಏನಾಯ್ತು, 4 ಅನ್ನೋದು ಇವನ್ ನಂಬರ್ ಹೌದಿಲ್ಲ. ಇವನ್ ನಂಬರ್ ತಗೊಂಡಾಗ ಈ ಬಂದಂತ ಆನ್ಸರ್ ಏನೈತಲ್ಲ ಟೂಲಿ ಡಿವೈಡ್ ಆಗಂಗಿಲ್ಲ. ಬಟ್ ನಮ್ ಕಂಡೀಷನ್ ಏನ, ದಿಸ್ ಈಸ್ ಡಿವಿಸಿಬಲ್ ಬೈ 2, ಇದು ಟೂಲಿ ಡಿವೈಡ್ ಆಗ್ಬೇಕು. ದಿಸ್ ಇಸ್ ಡಿವಿಸಿಬಲ್ ಬೈ 2, ಟೂಲಿ ಡಿವೈಡ್ ಆಗ್ಬೇಕು ಅಂತ ಹೇಳತ್ತಾರ ಅವ್ರ. ಸೊ ಹಂಗಾರೆ ಇವನ್ ನಂಬರ್ ತಗೊಂಡಾಕ ಏನಾಯ್ತು, ಕೇಸ್ ಫೇಲ್ ಆಯ್ತು. ಸೊ ಇವನ್ ನಂಬರ್ ಇದು ಆಪ್ಷನ್ ಬರಂಗಿಲ್ಲ. ಆಡ್ ನಂಬರ್ ತಗೊಂಡ್ ಚೆಕ್ ಮಾಡು. ನ್ಯಾಚುರಲ್ ನಂಬರ್ ನಾ ತಗೊಂಗಿಲ್ಲ, ಯಾಕೆ ಹೇಳ, ನ್ಯಾಚುರಲ್ ನಂಬರ್ ಒಳಗ ಇವನ್ ನಂಬರ್ಸ್ ಇರ್ತಾವ, ಆಡ್ ನಂಬರ್ಸ್ ಇರ್ತಾವ. ಮತ್ ನ್ಯಾಚುರಲ್ ನಂಬರ್ಸ್ ತಗೊಳಕ್ ಬರಂಗಿಲ್ಲ. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಎಲ್ಲಾ ನಂಬರ್ಸ್ ಬರ್ದು, ಇವನ್ ನಂಬರ್ಸ್, ಆಡ್ ನಂಬರ್ಸ್ ಎಲ್ಲ ಬರ್ತಾವ ಹಂಗಾರ. ಸೊ ಈ ಆಪ್ಷನ್ ಏನಾಯ್ತು, ರಾಂಗ್ ಆಯ್ತು. ಈ ಆಪ್ಷನ್ ರಾಂಗ್ ಆಯ್ತು, ಈ ಆಪ್ಷನ್ ರಾಂಗ್ ಆಯ್ತು. ಇನ್ನ ಪ್ರೈಮ್ ನಂಬರ್ ಕನ್ಸಿಡರ್ ಮಾಡ್ಕೊಂಡು ಏನ್ ತಿಳ್ಕೊ, ಪ್ರೈಮ್ ನಂಬರ್ 2 ಬರ್ತೈತಲ್ಲ, 2 ಈಸ್ ಇವನ್ ನಂಬರ್ ತಗೊಂಡ ಕೇಸ್ ಫೇಲ್ ಆಗೈತೆ ನಮ್ದು. ಪ್ರೈಮ್ ನಂಬರ್ ಅಕಸ್ಮಾತ್ ನೀ ತಗೋಬೇಕು ಅನಿಸಿತ್ತು ಅಂದ್ರೆ ಅದೇನು ಸ್ಪೆಷಲ್ ಐತಲ್ಲ. ಸೊ ಪ್ರೈಮ್ ನಂಬರ್ ಒಳಗ 2 ಬರ್ತೈತಿ. 2 ಇಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್, ರೈಟ್. ಸೊ ಹಂಗಾದ್ರೆ ಇಲ್ಲಿ ಇವನ್ ನಂಬರ್ ತಗೊಂಡಾಗ ಆಲ್ರೆಡಿ ಕ್ಯಾನ್ಸಲ್ ಆಗೈತೆ, ನಮಗೆ ಕೇಸ್ ಫೇಲ್ ಆಗ್ಬಿಟ್ಟೈತೆ ನಮ್ಗೆ. ಸೊ 2 ಇವನ್ ನಂಬರ್ ಐತಲ್ಲ, ಸೊ ಬರಂಗಿಲ್ಲ. ಸೊ ಬೇಕಂತ 2 ಚೆಕ್ ಮಾಡಿ, 2 ಹಾಕಿ ನೋಡಿ, ಚೆಕ್ ಮಾಡಿ. 2 ಹಾಕಿದ್ರೆ ಏನಕ್ಕೈತಿ, 2 ಸ್ಕ್ವೇರ್ ಏನಕ್ಕೈತದ, 2 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 2 ಸ್ಕ್ವೇರ್ ಏನಕ್ಕೈತಿ, 4 ಆಕೈತಿ. ಈ 4 ಒಳಗೆ ಒಂದು ಮೈನಸ್ ಮಾಡು. ಸೊ ಇಲ್ಲಿ ಈಕ್ವಲ್ ಸಿಂಬಲ್ ಬರಂಗಿಲ್ಲ.
ಅಕಾರ್ಡಿಂಗ್ ಟು ದಿಸ್ ಕಂಡೀಷನ್ 4 - 1 ಮಾಡಿದಾಗ 3 ಬರ್ತೈತಿ, ಬಟ್ ದಿಸ್ 3 ಇಸ್ ನಾಟ್ ಡಿವಿಜಿಬಲ್ ಬೈ 2. ಬಟ್ ಅವ್ರು ಹೇಳತ್ತಾರ ಡಿವಿಜಿಬಲ್ ಬೈ 2 ಆಗ್ಬೇಕಂತ ಹೇಳತ್ತಾರ. ಸೊ ಹಂಗಾರೆ ಈ ಪ್ರೈಮ್ ನಂಬರು ಬರಲಿಲ್ಲ. ಆಡ್ ನಂಬರ್ಸ್ ಇದಕ್ಕೆ ಆನ್ಸರ್ ಬರಲೇಬೇಕು. ಯಾಕೆ ಉಳಿದ ಅದೊಂದು ಆಪ್ಷನ್ ಎಲ್ಲ ಬರಲೇಬೇಕಾ? ಆದ್ರೂ ಒಂದು ಟೈಮ್ ನೀವೇನೋ ವೆರಿಫೈ ಮಾಡ್ತೀರಿ ಅಂತಂದ್ರೆ ವೆರಿಫೈ ಮಾಡ್ಕೋಬಹುದು. ಇದನ್ನು ಬರ್ಕೊಳ್ಬೇಕು ನೀವು ಮತ್ತೆ. ಸೊ ಇಲ್ಲಿ ಏನಿತ್ತು ಆಡ್ ನಂಬರ್ಸ್ ಐತಲ್ಲ, ಆಡ್ ನಂಬರ್ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ 3 ತಗೋರಿ, 5 ತಗೋರಿ, 7 ತಗೋರಿ, ಬೇಕಾದ ನಂಬರ್ ಇತ್ತು. 3 ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಏನಾಕೈತಿ ನಿನಗ? ಈ 3ನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. 3 ಸ್ಕ್ವೇರ್ - 1, 3 ಸ್ಕ್ವೇರ್ ಅಂದ್ರೆ 9, 9 - 1 ಎಷ್ಟಾಯ್ತು? 8. 8 ಇಸ್ ಡಿವಿಜಿಬಲ್ ಬೈ 2. ಕಂಡೀಷನ್ ಸ್ಯಾಟಿಸ್ಫೈಡ್. 5 ಸಬ್ಸ್ಟಿಟ್ಯೂಷನ್ ಮಾಡ್ರಿ. 5 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 5 ಸ್ಕ್ವೇರ್ 25, 25 - 1 ಮಾಡಿದ್ರೆ 24. 24 ಇಸ್ ಡಿವಿಜಿಬಲ್ ಬೈ 2. ಕಂಡೀಷನ್ ಸ್ಯಾಟಿಸ್ಫೈಡ್. 7 ಕನ್ಸಿಡರ್ ಮಾಡ್ಕೋತೀರಿ. 7 ಕನ್ಸಿಡರ್ ಮಾಡಿ. 7 ಸ್ಕ್ವೇರ್ ಏನತ್ತ? 14. 49 - 1 ಎಷ್ಟಾಯ್ತು? 48 ಆತ. ಸೊ 48 ಈಸ್ ಡಿವಿಜಿಬಲ್ ಬೈ 2. ಕಂಡೀಷನ್ ಸ್ಯಾಟಿಸ್ಫೈಡ್. ಸೊ ಹಂಗಾರೆ ಯಾವ ಆಪ್ಷನ್ ಕರೆಕ್ಟ್ ಆಯ್ತು? ಆಪ್ಷನ್ ಬಿ ಕರೆಕ್ಟ್ ಆಯ್ತು. ಸೊ ನೀವು MCQ ಸಾಲ್ವ್ ಮಾಡ್ಬೇಕಾದ್ರೆ ಈಗ ಈ ಆಪ್ಷನ್ ಕರೆಕ್ಟ್ ಆಯ್ತು. ಸೊ ಅದಷ್ಟು ಬಿಡುದು, ಅಷ್ಟು ನೀವು ಪ್ರಾಕ್ಟೀಸ್ ಮಾಡೋದಲ್ಲ. ಇವ್ ಯಾಕೆ ರಾಂಗ್ ಅಕ್ಕ ಅನ್ನೋದನ್ನ ನೀವು ಸ್ವಲ್ಪ ಥಿಂಕ್ ಮಾಡಿದ್ರೆ ಗೊತ್ತಾಕೈತಿ. ಅಂದ್ರೆ ಸಪೋಸ್ ಬೇರೆ ಇದ್ರಾಗ ಇದನ್ನ ಕೊಡ್ಬೋದು, ಇದು ಆನ್ಸರ್ ಕರೆಕ್ಟ್ ಆಗೋಂಗ್ ನಿಮ್ಗೆ ಏನೋ ಚೇಂಜ್ ಕೊಡ್ಬೋದು ಕ್ವಶನ್. ಸೊ ಎಲ್ಲ ಆಪ್ಷನ್ಸ್ ಅನ್ನು ಸ್ವಲ್ಪ ನೀವು ನೀಟಾಗಿ ವೆರಿಫೈ ಮಾಡ್ಕೊರಿ. ಸೊ ಇದನ್ನ ಬರ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ ಹಂಗಾರ. ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಏನೈತಪ್ಪ ಅಂತಂದ್ರೆ ರಬ್ ಮಾಡ್ಬಿಡ್ತೀನಿ. ನಂಗೆ ಸ್ಪೇಸ್ ಬೇಕಲ್ಲ, ಸೊ ರಬ್ ಮಾಡ್ಬಿಡೋಣ ಹಂಗಾರಿ. ರೈಟ್. ನಾ ಯಾವ ಕ್ವಶನ್ ಸಾಲ್ವ್ ಮಾಡ್ತೇನೆ ಅಂತ ಹೇಳಿದ್ದೆ? ನೆಕ್ಸ್ಟ್ 5th ಕ್ವಶನ್ ಸಾಲ್ವ್ ಮಾಡ್ತೇನೆ ಅಂತ ಹೇಳಿದ್ದೆ. ಯಾಕಂದ್ರೆ ಸ್ವಲ್ಪ ರಾಗ ಬಂದ್ಬಿಡ್ತಾವ ಆನ್ಸರ್, ಗೆಸ್ ಮಾಡ್ಬೋದು. ರೈಟ್. ಫಾರ್ ಸಮ್ ಇಂಟೀಜರ್ n, ಯಾವ್ದಾರ ಇಂಟೀಜರ್ n, every odd integer is of the form. Every odd integer, even integer ಅಲ್ಲ, odd integer, every odd integer is of the form ಅಂತ ಕೇಳತ್ತಾರ. every odd integer for some integer n ಬಗ್ಗೆ ಮಾತಾಡತಾನಲ್ಲ. ಸಮ್ ಇಂಟೀಜರ್ ಅಂದ್ರೆ ಇದರ n ಅನ್ನೋದು ಇವನ್ ನಂಬರ್ ಆಗಿರ್ಬೋದು, ಆಡ್ ನಂಬರ್ ಆಗಿರ್ಬೋದು. ಫಾರ್ ಸಮ್ ಇಂಟೀಜರ್ n, every odd integer is of the form. every odd integer ಅಂದ್ರೆ ಆಡ್ ಇಂಟೀಜರ್ ಯಾವ ಫಾರ್ಮೆಟ್ ಇರ್ತೈತಿ? ಆಡ್ ಇಂಟೀಜರ್ ಯಾವ ಫಾರ್ಮೆಟ್ ಇರ್ತೈತಿ? ಎವ್ರಿ ಆಡ್ ಇಂಟೀಜರ್ ಯಾವ ಫಾರ್ಮೆಟ್ ಇರ್ತೈತಿ ಅನ್ನೋದು ನಾನು ಚೆಕ್ ಮಾಡಿ. ಇವನ್ ನಂಬರ್ ಯಾವ ಫಾರ್ಮೆಟ್ ಇರ್ತೈತಿ, ಆಡ್ ನಂಬರ್ ಯಾವ ಫಾರ್ಮೆಟ್ ಇರ್ತೈತಿ ಅಂತ ಗೊತ್ತಿತ್ತು ಅಂದ್ರೆ ನೀವು ಈಸಿಲಿ ಏನ್ ಮಾಡ್ತೀರಿ? ಡೈರೆಕ್ಟ್ ಆಗಿ ಇದನ್ನ ಟಿಕ್ ಮಾಡ್ತೀರಿ 2n+1 ಅಂತ. ಸೊ ಈಗ ಗೊತ್ತಿಲ್ಲಪ್ಪ ಅಂತಂದ್ರೆ ಏನ್ ಮಾಡ್ತೀರಿ? n ಅಂತ ತಗೊಂಡಿರಿ. ಇದು n ಅಂತ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಮಲ್ಟಿಪಲ್ ಚಾಯ್ಸ್ ಆಪ್ಷನ್ ಐತಿ, n ಅಂತ ಆಪ್ಷನ್ ಐತಿ. ಆ n ಈಸಿಲಿ ಬರಂಗಿಲ್ಲ ಅಂತ ಗೊತ್ತಾಗ್ಬಿಡ್ತೈತಿ. ಯಾಕೆ ಹೇಳ? ಈಗ n ಅನ್ನೋದು ಏನೈತಿ? ಇಂಟೀಜರ್ ಅಂತ ಮೆನ್ಷನ್ ಮಾಡ್ಬಿಟ್ಟಾನೆ. n ಈಸ್ ಇಂಟೀಜರ್. n ಇಂಟೀಜರ್ ಅಂದ್ಮೇಲೆ ಅದ್ರೊಳಗೆ ಇವನ್ ನಂಬರ್ ಇರುತ್ತೋ, ಆಡ್ ನಂಬರ್ ಇರುತ್ತೋ. ಬಟ್ ನಮಗೆ ಬೇಕಾಗಿದ್ದು ಎವ್ರಿ ಆಡ್ ನಂಬರ್, ಓನ್ಲಿ ಆಡ್ ನಂಬರ್ ಅಷ್ಟೇ ಬೇಕಾಗೈತಿ. ಸೊ ಆಪ್ಷನ್ ನೋಡುತ್ತಲೇನ ಫಸ್ಟ್ ರಾಂಗ್ ಆಗಿಬಿಡ್ತು. ಇನ್ನು ಸಿ ಆಪ್ಷನ್ ರಾಂಗ್ ಆಕೈತಿ. ಸಿ ಆಪ್ಷನ್ ಯಾಕೆ ರಾಂಗ್ ಆಕೈತಿ ಅಂದ್ರೆ ಇದು ಮಲ್ಟಿಪಲ್ ಬೈ 2 ಐತಿ. ಯಾವಾಗ ಯಾವ್ದರ ನಂಬರ್ ಮಲ್ಟಿಪಲ್ ಬೈ 2 ಇರ್ತೈತಿ, ಲಾಸ್ಟಿಗೆ ನಮ್ಗೆ ಇವನ್ ನಂಬರ್ ಕೊಡ್ತೈತಿ ಮಲ್ಟಿಪಲ್ ಬೈ 2. ಯಾಕಂದ್ರೆ 2 ಟೇಬಲ್ ಕೌಂಟ್ ಮಾಡ್ರಿ. 2 ಟೇಬಲ್ ಏನ ಪೂರ್ತಿ ಇವನ್ ನಂಬರ್ ಕೊಡ್ತೈತಿ, ಹಿಂಗ ಆಡ್ ನಂಬರ್ ಎಲ್ಲಿ ಕೊಡ್ತೈತಿ? ಬಟ್ ಅವ್ನ್ ಬೇಕಾಗಿದ್ದ ಆಡ್ ನಂಬರ್ಸ್ ಬೇಕಾಗ್ಯಾವಂತ. ಸೊ ಇದು ಬರಂಗಿಲ್ಲ 2n. ಸೊ ಇದು ಆಪ್ಷನ್ ಕ್ಯಾನ್ಸಲ್. because 2n, n is multiple by 2 ಅಂದ್ರೆ we get even numbers. odd numbers ಮಾತ್ರ ಇಲ್ಲ ಅಲ್ಲಿ. ಅವ ಬೇಕಾಗಿದ್ದು ಆಡ್ ನಂಬರ್ಸ್ ಬೇಕಾಗಿತ್ತು. ಇನ್ನು n+1, n it may be even number or it may be odd number. ಸೊ ಇಲ್ಲಿ ಇವನ್ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನಿಂಗೆ ಆಡ್ ನಂಬರ್ ಕೊಡ್ತೈತಿ, ಆಡ್ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಇವನ್ ನಂಬರ್ ಕೊಡ್ತೈತಿ. ಯಾಕಂದ್ರೆ ಎಲ್ಲ ಇಂಟೀಜರ್ ಸಮ್ ಇಂಟೀಜರ್ ಯಾವ್ದಾರ ಇಂಟೀಜರ್ ಸಬ್ಸ್ಟಿಟ್ಯೂಷನ್ ಮಾಡಿ ಈ 1 ಸಬ್ಸ್ಟಿಟ್ಯೂಷನ್ ಮಾಡಿದೆ ಅಂದ್ರೆ ನಿಂಗೆ 2 ಇವನ್ ನಂಬರ್ ಕೊಡ್ತೈತಿ. ಅಂದ್ರೆ 1 ಆಡ್ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಇವನ್ ನಂಬರ್ ಕೊಡ್ತೀನಿ ನಿನಗದ. ನಿನಗೇನ್ ಕೊಡ್ಬೇಕದ? ಆಡ್ ನಂಬರ್ ಕೊಡ್ಬೇಕು. ನೀ ಇವನ್ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡು, ಆಡ್ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡು, ಬೇಕಾದ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡು, ನಿನಗೇನ್ ಕೊಡ್ಬೇಕದ? ಆಡ್ ನಂಬರ್ ಕೊಡ್ಬೇಕು. ಸೊ ಇಲ್ಲಿ ನೀನು ಅಕಸ್ಮಾತ್ 3 ಸಬ್ಸ್ಟಿಟ್ಯೂಷನ್ ಮಾಡಿದೀಪಾ ಅಂತಂದ್ರೆ 3 + 1 4 ಆಕೈತಿ. 4 is even number. Condition not satisfied. So this option is wrong. ಉಳಿಯೋದು ಇದೊಂದು ಆಪ್ಷನ್ ಕರೆಕ್ಟ್ ಆಕೈತಿ. ಇನ್ನು ಯಾಕೆ ಕರೆಕ್ಟ್ ಆಕೈತಿಪಾ ಅಂತಂದ್ರೆ ಇದು ಮಲ್ಟಿಪಲ್ ಬೈ 2 ಐತಿ. ಯಾವಾಗ ಮಲ್ಟಿಪಲ್ ಬೈ 2 ಇರ್ತೈತಿ, ದಿಸ್ ಗಿವ್ಸ್ ಇವನ್ ನಂಬರ್. ಆಲ್ವೇಸ್ ದಿಸ್ ಗಿವ್ಸ್ ಇವನ್ ನಂಬರ್ ಕೊಡ್ತೈತಿ.
ಇದಕ್ಕೆ ಏನಾರ ಪ್ಲಸ್ 1 ಮಾಡಿದ್ವಿ ಅಂತಂದ್ರ ಈಗ ಯಾವ್ದಾರ ಇವನ್ ನಂಬರ್ ಪ್ಲಸ್ 1 ಮಾಡಿದ್ವಿ ಅಂತಂದ್ರ ನೆಕ್ಸ್ಟ್ ಸಿಗೋದು ಆಡ್ ನಂಬರ್ ಸಿಗ್ತೈತಿ. ಚೆಕ್ ಮಾಡ್ರಿ 2n ಅನ್ನೋದು ಏನಾಯ್ತು ಇವನ್ ನಂಬರ್ ಅಂತ ಫಿಕ್ಸ್ ಆಯ್ತು. ಓಕೆನಾ, ಯಾಕಂದ್ರೆ ಮಲ್ಟಿಪಲ್ ಬೈ 2 ಇದ್ದಾಗ ಇವನ್ ನಂಬರ್ ಸಿಗ್ತೈತಿ ನಿನಗೆ. ಈ ಇವನ್ ನಂಬರ್ ಪ್ಲಸ್ 1 ಮಾಡು. ಈಗ ಯಾವ್ದೋ ನಂಬರ್ 4 ಐತಿ ಅನ್ಕೋರಿ, ಈ 4 ಐತಿ, ಈ 4 ಪ್ಲಸ್ 1 ಮಾಡು, ವಿ ಗೆಟ್ 5 ಆಡ್ ನಂಬರ್. 5 ಐತಿ ಪ್ಲಸ್ 1 ಮಾಡು, ನಿನಗೇನಾಯ್ತು ಸಾರಿ ಇವನ್ ನಂಬರಿಗೆ ಆ್ಯಡ್ ಮಾಡ್ಬೇಕಲ್ಲ, ಇವನ್ ನಂಬರ್ 6 1 ಆ್ಯಡ್ ಮಾಡು 7 ಅಂದ್ರೆ 2n ಕೊಡೋದು ಇವನ್ ನಂಬರಿಗೆ 1 ಆ್ಯಡ್ ಮಾಡಿದಾಗ ನಿಂಗೆ ಆಡ್ ನಂಬರ್ ಸಿಗ್ತೈತಿ. 2023 ಪ್ಲಸ್ 1 ಮಾಡು 2024 ಒಳಗೆ ಅದೇವಿ ನಾವು ಇವಾಗ. ಅದ ಅಕಸ್ಮಾತ್ 2024 ಪ್ಲಸ್ 1 ಮಾಡು, ನಿನಗೆ ಕೊಡೋದು 2025. ಸೊ ಹಂಗಾರೆ ಇಲ್ಲಿ ಆಡ್ ನಂಬರಿಗೆ ಪ್ಲಸ್ 1 ಮಾಡಿದಾಗ ಇವನ್ ನಂಬರ್ ಕೊಡ್ತೈತಿ, ಇವನ್ ನಂಬರಿಗೆ ಪ್ಲಸ್ 1 ಮಾಡಿದಾಗ ಆಡ್ ನಂಬರ್ ಕೊಡ್ತೈತಿ. ದಿಸ್ ಯೂಸ್ ಇವನ್ ನಂಬರ್ ಪ್ಲಸ್ 1 ಮಾಡಿದಾಗ ಉಲ್ಟಾ ಆಡ್ ನಂಬರ್ ಕೊಡ್ತೈತಿ. ಸೊ ಹಂಗಾರೆ ದಿಸ್ ಇಸ್ ದ ಆಪ್ಷನ್, ರೈಟ್ ಆಪ್ಷನ್. ಇನ್ನು ಡೀಟೇಲ್ ಆಗಿ ಚೆಕ್ ಮಾಡ್ಕೋತಿರಪ್ಪ ಅಂತಂದ್ರ ಈ 2n ಪ್ಲಸ್ 1 ಐತಲ್ಲ, ಇಫ್ ಯು ಯಾವ್ದೊಂದು ಆಡ್ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡು. 3 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 3 2 6 ಪ್ಲಸ್ 1 ವಿ ಗೆಟ್ 7. ನಿನಗೆ ಬೇಕಾಗಿದ್ದು ಎವ್ರಿ ಆಡ್ ನಂಬರ್ ಫಾರ್ಮೇಟ್ ಐತಿ. 3 ಬಿಟ್ಟು ಯಾವ ಸಬ್ಸ್ಟಿಟ್ಯೂಷನ್ ಮಾಡ್ತಿ, ಇವನ್ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡ್ತೀಯಾ, ಮಾಡು. 2 ಸಬ್ಸ್ಟಿಟ್ಯೂಷನ್ ಮಾಡು, 2 2 4 ಪ್ಲಸ್ 1 5. ಅಂದ್ರೆ ಇಲ್ಲಿ ಇವನ್ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡು, ಆಡ್ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡು, ಇವನ್ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡು, ಆಡ್ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡು. ನಿನಗೆ ಕೊಡುದು ಆಡ್ ನಂಬರ್ ಕೊಡತೈತಿ. ಬಿಕಾಸ್ 2n ಪ್ಲಸ್ 1 ಆಲ್ವೇಸ್ ಇಂಡಿಕೇಟ್ಸ್ ಆಡ್ ನಂಬರ್ಸ್ ಫಾರ್ ಸಮ್ ಇಂಟೀಜರ್, ರೈಟ್. ಸೊ ಇದನ್ನ ಬರ್ಕೊಳ್ರಿ, ರಬ್ ಮಾಡಿ. ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು, ರೆಕಾರ್ಡ್ ಆಗತೈತೆ ಇಲ್ಲೋ, ರೆಕಾರ್ಡ್ ಆಗತೈತಿ. ರೈಟ್. ಸೊ ಈಗ ಇವನ್ನ ಸಾಲ್ವ್ ಮಾಡಿ ಚೆಕ್ ಮಾಡ್ಬೇಕಾಗ್ತೈತಿ. ಇದಾಗ ಯಾವ್ದು ಕ್ವಶನ್ ಸಾಲ್ವ್ ಮಾಡೋಣ, ಇದನ್ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 2 ಸಾಲ್ವ್ ಮಾಡೋಣ. x equal to 2 to the power 4, 3 square, y equal to this one, z equal to this one. Then HCF of x, y, z ಅಂತ ಕೇಳತ್ತ ನಾವು. HCF of x, y, z. HCF means highest common factor. ಏನ್ ಕೊಟ್ಟ ನಿಮಗ ಇಲ್ಲೇ ನೋಡುತ್ತಲೇ ಹೇಳ್ಬೋದು ಆಪ್ಷನ್. ನೀವು ಇದ್ರೊಳಗೆ ಯಾವ್ದು ಕಾಮನ್ ಬರ್ತೈತಿ, ಹೈಯೆಸ್ಟ್ ಕಾಮನ್ ಅದ ಆಪ್ಷನ್. ಇಲ್ಲಿ ನೋಡಿ 2 to the power 4 ಐತಿ, ಎಲ್ಲಾ ಕಡೆ 2 to the power 4 ಐತಿನ, ಇಲ್ಲ ಬರಂಗಿಲ್ಲ. 2 ಸ್ಕ್ವೇರ್ ಎಲ್ಲಾ ಕಡೆ 2 ಸ್ಕ್ವೇರ್, ಇವ್ ಕೊಡಾಕೈತಿ, 2 ಸ್ಕ್ವೇರ್ ಪ್ರೆಸೆಂಟ್ ಐತಿ. ನೆಕ್ಸ್ಟ್ 3 ಇವ್ ಕಡೆ ಒಂದೇ ಐತಿ, ಅಂದ್ರೆ 2 ಸ್ಕ್ವೇರ್ ಇಂಟು 3 ಆಪ್ಷನ್, ಈ ಆಪ್ಷನ್ ಕರೆಕ್ಟ್. ಅದ್ ಹೆಂಗಂತ ಇಲ್ಲಿ ನೋಡಿ, 3 ಸ್ಕ್ವೇರ್ y is equal to 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 5x, z is equal to ಏನ್ ಕೊಟ್ಟಾನ 2 to the power 6 ಇಂಟು 3 ಕೊಟ್ಟಾನ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಕಾಮನ್ ಇಂಡಿಕೇಟ್ಸ್, ಕಾಮನ್ ಅಂದ್ರೆ ಏನು, ಎಲ್ಲಾ ಕಡೆ ಇರಬೇಕು, ಕಾಮನ್ ಗೊತ್ತಿದ್ದಲ್ಲ, ಕಾಮನ್ ಅಂದ್ರೆ ನಿಮ್ಗೆ ಗೊತ್ತಾಕೈತೆ ಅನ್ಸೈತಿ, ರೈಟ್. ಸೊ ಹಂಗಾರೆ ಇಲ್ಲಿ 5 ಅಂತೂ ಎಲ್ಲಾ ಕಡೆನೂ ಇಲ್ಲ, ಹೌದಾ, ಈ ಕಡೆ ಅಂತೂ 5 ಇಲ್ಲ. ಸೊ ಕಾಮನ್ ಫ್ಯಾಕ್ಟರ್ ಒಳಗೆ 5 ಅನ್ನೋ ಟರ್ಮ್ ಬರೋದೇ ಇಲ್ಲ, ಯಾಕಂದ್ರೆ ಕಾಮನ್ ಇರ್ಬೇಕಲ್ಲ, ಕಾಮನ್ ಇಲ್ಲೇ ಇಲ್ಲ 5. ಸೊ ಇದ್ರಾಗ ಎಲ್ಲರ 5 ಇದ್ದಿದ್ದು ಆಪ್ಷನ್ ಇದ್ರೆ ಕ್ಯಾನ್ಸಲ್ ಮಾಡ್ಬಿಡ್ರಿ. ಫಸ್ಟ್ ನೀವು ಅಟ್ಲೀಸ್ಟ್ ಕ್ಯಾನ್ಸಲ್ ಅರ ಮಾಡ್ಬೇಕು. ಕನ್ನಡದ ಕೋಟ್ಯಾಧಿಪತಿ ಒಳಗೆ ಇದನ್ನ 50-50 ಅಂತ ಏನೋ ಮಾಡ್ತಾರಲ್ಲ, 2 ಆಪ್ಷನ್ ಕ್ಯಾನ್ಸಲ್ ಆಗಿ 2 ಆಪ್ಷನ್ ಉಳಿಸ್ತಾರಲ್ಲ, ಅಟ್ಲೀಸ್ಟ್ ನೀವು 2 ಆಪ್ಷನ್ ಕ್ಯಾನ್ಸಲ್ ಮಾಡಕ್ ಟ್ರೈ ಮಾಡ್ರಿ. ಇನ್ನು ಉಳ್ಕಿದ್ದು 2ರಾಗ ಒಂದು ಕರೆಕ್ಟ್ ಆಗೋ ಚಾನ್ಸ್ ಇರ್ತೈತೆ, ಅಜ್ಮಾಸ್ ಮೇಲೆ ಹಾಕಿದ್ರು ಸಹ. ಸೊ ಹಂಗಾರೆ ಈ ಆಪ್ಷನ್ ಎ ಕ್ಯಾನ್ಸಲ್ ಆಯ್ತು. ಇನ್ನ 2 to the power 6 ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಎಲ್ಲಾಂಗು 2 to the power 6 ಕೂಡ ಹಾಕಬೇಕಲ್ಲ, ಎಲ್ಲಾ ಕಡೆ ಕಾಮನ್ ಇರ್ಬೇಕಲ್ಲ, ಇಲ್ಲ. ಸೊ 2 to the power 6 ಅಂತೂ ಬರಂಗೇ ಇಲ್ಲ. ಎಲ್ಲರ 2 to the power 6 ಇತ್ತಂದ್ರೆ ಕ್ಯಾನ್ಸಲ್ ಮಾಡ್ಬಿಡ್ರಿ. 2 to the power 6 ಐತಲ್ಲ, ಕ್ಯಾನ್ಸಲ್ ಮಾಡ್ಬಿಡ್ರಿ, ಅದು ಬರಲ್ಲ. ಮ್ಯಾಕ್ಸಿಮಮ್ ಎಷ್ಟು ಕೂಡ ಹಾಕೈತೆ ಅವಂಗ, ಎಲ್ಲಾ ಕಡೆ ಮ್ಯಾಕ್ಸಿಮಮ್ ಎಷ್ಟೈತಿ, 2 ಸಂಬಂಧಪಟ್ಟಂಗ 2 ಸ್ಕ್ವೇರ್ ಎಲ್ಲಾ ಕಡೆನೂ ಕೊಡಾಕ, ಇವಂಗೂ ಕೊಡಾಕೈತಿ. 2 ಸ್ಕ್ವೇರ್ ಹಿಂಗ್ ಕೊಡಾಕೈತೆ, 6 ಅದಾವ, 2 ಕೊಡ್ತಾನ. 2 ಸ್ಕ್ವೇರ್ ಹಿಂಗೂ ಕೊಡಾಕೈತಿ, 2 ಸ್ಕ್ವೇರ್ ಹಿಂಗೂ ಕೊಡಾಕೈತಿ, ಇನ್ನೊಂದು ಹೆಚ್ಚಿಗೆ ಕೊಡಾಕ ಆಗಲ್ಲ. 2 ಕ್ಯೂಬ್ ಇವ್ ಕೊಡಾಕ ಆಗಲ್ಲ. ಸೊ 2 ಸ್ಕ್ವೇರ್ ಲಾಸ್ಟ್, 3 ಕಡೆ ಯಾವ್ದು ಕಾಮನ್ ಐತಿ, 2 ಸ್ಕ್ವೇರ್ ಸೆಲೆಕ್ಟ್ ಆಯ್ತು. 2 ಸ್ಕ್ವೇರ್ ಇದ್ದಿದ್ದು ಪೆಂಡಿಂಗ್ ಇಟ್ಕೋ. ಇಲ್ಲಿ 2 ಸ್ಕ್ವೇರ್ ಅದಾವ, 2 ಕಡೆ 2 ಸ್ಕ್ವೇರ್ ಅದಾವ.
ಸೊ ಹಂಗೆ 3 ಚೆಕ್ ಮಾಡಬೇಕಾ, ಎರಡು ಕಡೆ 2 ಸ್ಕ್ವೇರ್ ಅದಾವಲ್ಲ 3 ಚೆಕ್ ಮಾಡ್ಬೇಕಾಕೈತಿ. 3 ಇವಂಗ ಮ್ಯಾಕ್ಸಿಮಮ್ 2 ಕೊಡಾಕೈತಿ, ಇವಂಗ್ ಕೊಡಾಕೈತಿ ಪಾಪ, ಇವಂಗ್ ಕೊಡಾಕ ಆಗ್ಬೇಕಲ್ಲ 3 ಸ್ಕ್ವೇರ್ ಕೊಡಾಕ ಆಗ್ಬೇಕಲ್ಲ, 3 ಎಷ್ಟ ಕೊಡಾಕೈತಿ ಅಂದ್ರೆ ಕಾಮನ್ ಏನೈತಿ ಎಲ್ಲ ಕಡೆ ಕಾಮನ್ ಇರೋದು ಒಂದೇ ಒಂದು 3 ಐತಿ. ಇವ್ ಕಡೆ 2 3 ಅದಾವ, ಇವ್ ಕಡೆ 2 ಅದಾವ, ಬಟ್ ಕಾಮನ್ ಬೇಕಲ್ಲ, 3 ಕಡೆ ಕಾಮನ್ ಬೇಕಲ್ಲ, 3 ಕಡೆ ಅಂದ್ರೆ 3 ಒಬ್ಬನ 3. ಸೊ ಹಂಗಾರೆ ಆಪ್ಷನ್ ಸಿ ಇಸ್ ರೈಟ್ ಆಪ್ಷನ್. ದಿಸ್ ಈಸ್ ರಾಂಗ್. ಯಾಕೆ ರಾಂಗ್ ಅಂತೂ ಹೇಳಿನಿ, ಇದು ಯಾಕೆ ಕರೆಕ್ಟ್ ಅಂತೂ ಹೇಳಿನಿ. ರೈಟ್. ಸೊ ಹಂಗಾರೆ ಇದನ್ನ ಬರ್ಕೊಳ್ರಿ, ಇದನ್ನ ಸಾಲ್ವ್ ನೀವು ಇಲ್ಲೇ ನೋಡ್ಕೊಂಡು ಹೇಳ್ಬೋದು. ಅದನ್ನ ನಿಮ್ಗೆ ಏನೋ ಬಹಳ ಪ್ರಾಕ್ಟೀಸ್ ಇತ್ತು ಅಂತಂದ್ರೆ ಅಲ್ಲಿ ನೋಡ್ಕೊಂಡು ಹೇಳ್ಬೋದು, ಬಟ್ ಪ್ರಾಕ್ಟೀಸ್ ಬೇಕಾಕೈತಿ. ಇನ್ನು 2 ಕ್ವಶನ್ ಉಳಿದು ಈ ವಿಡಿಯೋ ಒಳಗ, ಈ 2 ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಇಲ್ಲಿ ನಮಗೆ ಸ್ವಲ್ಪ ಸಾಲ್ವ್ ಮಾಡೋದು ಕೆಲಸ ಹತ್ತೈತಿ. ರೈಟ್. ಸೊ ಇವಾಗ the product of prime factors of 120, the product of prime factors of 120 ಅಂತ, prime factors of 120 ನಿಮ್ಗೆ ಕೆಲವೊಬ್ರಿಗೆ ಕ್ವಶನ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ ನೋಡ್ರಿ. ಪ್ರೈಮ್ ಫ್ಯಾಕ್ಟರ್ಸ್ ಅನ್ನಲ್ಲ, ಸಿಂಪಲ್ ಆಗಿ ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಬಿಟ್ರಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬಿಡ್ರಿ. ಫ್ಯಾಕ್ಟರೈಸೇಷನ್ ಗೊತ್ತಲ್ಲ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬಿಡ್ರಿ, ಸಿಂಪಲ್ ಆಗಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊತ ಹೋಗ್ಬಿಡ್ರಿ. ಅದ ಏನ್ ಆನ್ಸರ್ ಬರುತ್ತಲ್ಲ ಅದು ಆಪ್ಷನ್ ಒಳಗೆ ಅದಾವ, ಯಾವ್ದು ಬರುತ್ತೆ ಅದು ಟಿಕ್ ಹಾಕ್ರಿ ಇಷ್ಟ. ಯಾಕಂದ್ರೆ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಅದು ಆನ್ಸರ್ ಏನ್ ಬರ್ತೈತೆ ಪ್ರಾಡಕ್ಟ್ ಮಾಡಿದ್ರೆ ಅದು ಆಪ್ಷನ್ ಐತಿ. ಸೊ ಯಾವಾಗಲೂ ಸ್ಮಾಲೆಸ್ಟ್ ಟೇಬಲ್ ಇಂದ ಡಿವೈಡ್ ಮಾಡ್ಕೋತ ಹೋಗ್ಬೇಕು. ಇದು 12 ಟೇಬಲ್ ಹೋಗೈತೆ ಅಂತ ಒಮ್ಮಕ್ಲೆ 12 ಟೇಬಲ್ ಇಲ್ಲಿ ಹೋಗಂಗಿಲ್ಲ, ಯಾಕಂದ್ರೆ ಪ್ರೈಮ್ ನಂಬರ್ಸ್ ಇಲ್ಲಿ ಡಿವೈಡ್ ಮಾಡ್ಕೋತ ಅಂತ ಹೇಳಿರ್ತಾನ ನಾವು. ಸೊ ಪ್ರೈಮ್ ನಂಬರ್ಸ್ ತಗೊಂಡಾಗ ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ನೀ ಏನು ಒಮ್ಮಕ್ಲೆ 12 ತಗೊಂಡಿ ಅಂತಂದ್ರೆ ಸರಿ ಅನ್ಸಂಗಿಲ್ಲ. ರೈಟ್. ಸೊ ಹಂಗಾರೆ ಇಲ್ಲಿ ನಾ 2 ತಗೊಂಡ್ಬಿಡ್ತೀನಿ. 2 6 12 0 ಕರೆಕ್ಟಾ. ನೆಕ್ಸ್ಟ್ ನೀವು ಮಾಡ್ರಿ, ನಿಮ್ಗೆ ಬರುತ್ತಲ್ಲ ಇದು 2 3 6 0, ಆಮೇಲೆ 2 15 30 ಅಲ್ಲ, 15 30. ರೈಟ್. ಸೊ ಹಂಗೆ 3 ಹೋಗ್ತೈತಿ. 3 5 15, 3 5 15, 5 1 5. ಸೊ ಹಂಗಾರೆ 120 ಕ್ಯಾನ್ ಬಿ ರಿಟರ್ನ್ ಆಸ್ 2 ಇಂಟು 2 ಇಂಟು 2 ಇಂಟು 3 ಇಂಟು 5. ಸೊ 2 ಕೆತ್ತವಾ, 2 ಎಷ್ಟದಾವ 3 ಅದಾವ. ಸೊ 2 to the power 3 ಬಯ್ಯ. ಇದರ 3 ಎಷ್ಟದಾವ ಒಂದೇ ಐತಿ, 5 ಎಷ್ಟದಾವ ಒಂದೇ ಐತಿ. ಸೊ ಹಂಗಾರ ಎಲ್ಲೈತಪ್ಪ ಇದು, 2 ಮೇಲೆ 3 ಇಲ್ಲಿ ಐತಿ, 3 ಮೇಲೆ 1 ಇಲ್ಲಿ ಐತಿ, 5 ಸ್ಕ್ವೇರ್ ಎಲ್ಲ ಇದು ಬರಲ್ಲ, ಇದು ಬರ್ತೈತೆ ಹಂಗ. ಯಾಕೆ 2 ಕ್ಯೂಬ್ 3 ಮೇಲೆ 1 5. ಸರ್ 1 1 ಇಲ್ಲೆಲ್ಲ ಏನು ಇಲ್ಲ ಅಂದ್ರೆ 1 ಇದ್ದಂಗ ಮತ್ತೆ ಅದಕ್ಕೆ ತೆರಿ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ರೈಟ್. ನೋಡ್ರಿ ಎಷ್ಟು ಕನ್ಫ್ಯೂಸ್ ಮಾಡಕ್ ಹೆಂಗ್ ಕೊಟ್ಟಾನಪ್ಪ ಅಂತಂದ್ರ 2 ಮೇಲೆ 3 ಐತಿ, ಇಲ್ಲಿ ನೋಡಿ ಇವೆರಡು ಸೇಮ್ ಅದಾವ, ಇದು ಒಂದ್ ಸ್ವಲ್ಪ ಚೇಂಜ್, 3 ಬಿಟ್ಟು 2 ಐತಿ. ಅರ್ಜೆಂಟ್ ಒಳಗೆ ಇದನ್ನ ಹಾಕೋದು ಇರ್ತೈತಿ. ಸೊ ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ಹಾಕ್ರಿ, ಯಾಕಂದ್ರೆ MCQ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಲ್ಲ. ಅಟ್ಲೀಸ್ಟ್ ಲಾಸ್ಟಿಗೆ ರಾಂಗ್ ಆದ ಸ್ಟೆಪ್ಸಿಗೆ ಮಾರ್ಕ್ಸ್ ಕೊಡಾಕ MCQ ಅನ್ನೋದು ಏನಿರ್ತಾವ, ಬಂದ್ರ ಬಂತು ಹೋದ್ರ ಹೋತು, ಏನು ಮಾಡಕ್ ಬರಂಗಿಲ್ಲ. ಬಂದ್ರೆ ಗುಡ್ಡ, ಇಲ್ಲ ಅಂದ್ರೆ ಇಲ್ಲ. ಸೊ ಹಂಗಾರೆ ನೋಡ್ರಿ, ಮತ್ತೆ ಇದನ್ನ ನೀವು MCQ ಒಳಗೆ ಇಷ್ಟೆಲ್ಲ ಬರ್ಕೊಂಡು ನೀವೇನು ಸಾಲ್ವ್ ಮಾಡಂಗಿಲ್ಲ, ನನಗೆ ಗೊತ್ತೈತಿ. ನೀವು ಇಲ್ಲಿ 2 ಮೇಲೆ ಎಷ್ಟದಾವ 3 ಅದಾವ, 2 ಮೇಲೆ 3 ಹುಡುಕ್ತಿರಿ, ಇದು ಇಲ್ಲಿಲ್ಲ, ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀರಿ. 3 ಮೇಲೆ ಒಂದೇ ಇರ್ಬೇಕು, ಇಲ್ಲೇ ಐತಿ. 5 ಮೇಲೆ ಒಂದೇ ಇರ್ಬೇಕು, ಇಲ್ಲೇ ಐತಿ. ಓಕೆ, ಮುಗಿತು ಇಲ್ಲೇ ಆಪ್ಷನ್. ಮತ್ತೆ ಇಷ್ಟೆಲ್ಲ ನೀಟಾಗಿ ಬರ್ಕೊಳ್ಳಿ ನೆಸೆಸರಿ ಇಲ್ಲ, ಬಟ್ ನೋಟ್ಸ್ ಒಳಗೆ ಮಾತ್ರ ಬರ್ಕೊಳ್ರಿ. ಇನ್ನು ಲಾಸ್ಟ್ ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ಚಲೋ ಐತಿ ನೋಡ್ರಿ, ಒಂದು ಸ್ವಲ್ಪ ಅಪ್ಲಿಕೇಶನ್ ಬೇಸ್ ಕ್ವಶನ್ ಐತದ. ಸೊ ನೋಡು, ನಂಗೆ ಚಲೋ ಐತೆ ಒಂದು ಸ್ವಲ್ಪ ಕ್ವಶನ್ ಅದ. If the HCF of 65 and 170, HCF of 65 and 170, HCF of 65 and 170 is expressible in the form of 65m minus 117. So HCF of 65, 117 is equal to expressible in the form. ಹೆಂಗೆ ಎಕ್ಸ್ಪ್ರೆಸ್ ಮಾಡತ್ತಾರ ಅವರು, 65m minus 117 ಈ ರೀತಿ ಎಕ್ಸ್ಪ್ರೆಸ್ ಮಾಡತ್ತಾರಂತ. ದೆನ್ ದ ವ್ಯಾಲ್ಯೂ ಆಫ್ m ಈಸ್ ಕ್ವಶನ್ ಮಾರ್ಕ್. m ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಕೆಲವೊಬ್ರು ಹುಡುಗರಿಗೆ ಇಷ್ಟು ಬರ್ದು ಕೊಟ್ರೆ ಸಾಕು, ಮುಂದೆ ಸಾಲ್ವ್ ಮಾಡ್ಕೊತ ಹೋಗ್ಬಿಡ್ತೀರಿ. ರೈಟ್. ಯಾಕಂದ್ರೆ ಕ್ವಶನ್ ಸ್ವಲ್ಪ ಅರ್ಥ ಆದ್ರೆ ಸಾಕಾಗಿರ್ತೈತಿ ನಿಮ್ಗೆ. HCF of 65 and 170 is expressed
ಓಕೆ, ಆವಾಗಲೇ ಅದು ಮ್ಯೂಟ್ ಆಗಿತ್ತು ವೈಸ್ ಇರಲಿ. HCF of 65 and 117 is 65m minus 117. ಈ ರೀತಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಫಸ್ಟ್ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಫೈಂಡ್ HCF of 65 and 117. ಸೊ HCF ಫೈಂಡ್ ಮಾಡೋಣ. HCF ಯಾರಿಗೆಲ್ಲ ಫೈಂಡ್ ಮಾಡಕ್ಕೆ ಬರ್ತೈತಿ ನೋಡ್ರಿ, ಯಾರಿಗೆ ಮಾಡಕ್ಕೆ ಬರಂಗಿಲ್ಲ ಅವ್ರು ನೋಡ್ರಿ, ಯಾರಿಗೆ ಮಾಡಕ್ಕೆ ಬರುತ್ತೆ ಅವ್ರು ಮಾಡ್ರಿ. ಸೊ 13 13 ಟೇಬಲ್ ಹೋಗ್ತೈತಿ, ಅದು ಟೇಬಲ್ 13 ಒಳಗೆ 13, ಯಾಕಂದ್ರೆ ಈಗ ಜಸ್ಟ್ ಸಾಲ್ವ್ ಮಾಡಿ ಮತ್ತೆ ರಬ್ ಮಾಡಿ ಮತ್ತೆ ವಿಡಿಯೋ ಇನ್ನೊಂದ್ಸರಿ ಟೈಮ್ ಮಾಡತ್ತು, ಯಾಕಂದ್ರೆ ಮ್ಯೂಟ್ ಆಗಿತ್ತು ವೈಸ್ ಅದು. ಸೊ ಅದಕ್ಕೆ ಗೊತ್ತೈತಿ, ಇವಾಗ ಜಸ್ಟ್ ಸಾಲ್ವ್ ಮಾಡಿ. 13 13 5 65, ಇದು 13 13 9 117. ಸೊ ಇದು 5 1 5, ದಿಸ್ ಇಸ್ 3 3 9, 3 1 3. ಅಂದ್ರೆ ಸ್ಮಾಲೆಸ್ಟ್ ಟೇಬಲ್ ಇಂದ ನಾವೇನು ಮಾಡಬೇಕು, ಡಿವೈಡ್ ಮಾಡ್ಕೊತ ಹೋಗ್ಬೇಕು ಇಲ್ಲಿ, ರೈಟ್. ಸೊ ಹಂಗೆ 65 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ 13 into 5. ಆಮೇಲೆ 117 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ 13 into 3 into 3. ಸೊ ಎರಡು ಕಡೆ ನೋಡ್ರಿ ಕಾಮನ್ ಯಾವ್ದೈತಿ, ದಟ್ ಈಸ್ ದ HCF. ಎರಡು ಕಡೆ ಕಾಮನ್ ಯಾವ್ದೈತಿ, ಎರಡು ಕಡೆ ಕಾಮನ್ ಇರ್ಬೇಕು, ಒಂದೇ ಕಡೆ ಇರಬಾರ್ದು, ಎರಡು ಕಡೆ ಕಾಮನ್ ಇರ್ಬೇಕು. 5 ಐತನ ಇಲ್ಲ, 3 ಐತನ ಇಲ್ಲ, 13 ಐತಲ್ಲ. ಸೊ 13 ಇಸ್ ದ HCF, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅಂದ್ರೆ ಯಾವುದು ಹೈಯೆಸ್ಟ್ ಇದು ಕಾಮನ್ ಇರ್ತೈತಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ 13. ಸೊ HCF ಆಫ್ 65 and 117 ಎಷ್ಟು ಬಂತಿದ್ದು, ಇದು 13 ಬಂತು. ರಿಮೈನಿಂಗ್ ಆಸ್ ಇಟ್ ಈಸ್ 65m minus 117 ಆಸ್ ಇಟ್ ಈಸ್. ಸೊ ಇಲ್ಲಿ 65m ಆಸ್ ಇಟ್ ಈಸ್ ಇಲ್ಲೇ ಇಟ್ಕೋರಿ, 13 ಇಲ್ಲೇ ಇಟ್ಕೋರಿ. ಇಫ್ ಯು ಟೇಕ್ minus 117 ದಿಸ್ ಸೈಡ್, ದಟ್ ಬಿಕಮ್ಸ್ ಪ್ಲಸ್ 117. 117 ಪ್ಲಸ್ 13 ಎಷ್ಟಕ್ಕೆ ಟೋಟಲ್, ಅದು ಟೋಟಲ್ 130 ಆಗ್ತೈತಿ, ಇಸ್ ಈಕ್ವಲ್ ಟು 65m. ಸೊ ಎಮ್ ವ್ಯಾಲ್ಯೂ ಏನಕ್ಕೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಸೊ ಹಂಗಾರೆ ಇಲ್ಲಿವರೆಗೆ ನಾವು ಏನು ಸಾಲ್ವ್ ಮಾಡಿದ್ವಿ, ರಿಯಲ್ ನಂಬರ್ ಚಾಪ್ಟರ್ ಒಳಗೆ ಬರುವಂಥ MCQ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ. ಸೊ ಇದು ಪಾರ್ಟ್ 1 ಆಗಿತ್ತು. ನೆಕ್ಸ್ಟ್ ಪಾರ್ಟ್ 2 ಒಳಗೆ ಇನ್ನೊಂದು ಸ್ವಲ್ಪ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿವರೆಗೂ ನಾವೇನು ಎಲ್ಲ ಚಾಪ್ಟರ್ ಸಾಲ್ವ್ ಮಾಡೀವಿ. ಸೊ ಅದು ನಿಮಗೇನು ಯುಟಿಲೈಸ್ ಅನಿಸಿತ್ತು ಅಂತಂದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಓಕೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ನಿಮಗೂ ಯುಟಿಲೈಸ್ ಆಕೈತಿ, ನಮ್ಗೆ ಯೂಸ್ ಆಕೈತಿ. ಓಕೆ, ಥ್ಯಾಂಕ್ ಯು.